ಎಲ್ಲಿಗೆ ಹೋಗ್ತಿದ್ಯಾ? ನೀನ್ ಸ್ನಾನ ಮಾಡ್ಸಲ್ವಾ? ಹಾ, ಏನೂ ಬೇಕಾಗಿಲ್ಲ, ನೀವೇ ಮಾಡ್ಕೊಳ್ಳಿ. ನಿಮ್ ಎಲ್ಲ ಸೇವೆ ಮಾಡೋ ಭಾಗ್ಯ ನನಗ್ ಬರ್ಲಿ, ಆದ್ರೆ ನಿಮ್ ಜೊತೆ ಜೀವನ ಮಾಡೋ ಭಾಗ್ಯ ನನಗ್ ಬೇಡ. ಈ ಭಾಗ್ಯನ್ ಬೇಡ ಅಂತ ಹೇಳ್ತಿರೋ ನತದೃಷ್ಟೆ ನಾನು. ಮಧುರಾಗಿ ನನ್ ಕಂಡ್ರೆ ಎಷ್ಟಿಷ್ಟ. ಮೈ ಮರ್ತಿ ನನ್ನ ಸೇವೆಗೆ ಅಂತ ನಿಂತ್ಕೊಂಡ್ಬಿಡ್ತಾಳೆ. ಇವಳು ನಿಜವಾಗ್ಲೂ ಒಂದು ಪರಿಪೂರ್ಣ ಮಹಿಳೆ. ಜವಾಬ್ದಾರಿ ಇರೋ ನಮ್ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ಸ್ ಮಧುರ, ನನ್ನ ಜೀವನಕ್ಕೆ ನಿನ್ನೊಂದು ಬೆಳಕು ಕೊಡ್ತಿದ್ಯಾ. ನಿನ್ನ ಯಾವತ್ತೂ ಮಿಸ್ ಮಾಡ್ಕೊಳಲ್ಲ ಮಧುರ. ಶರ್ಟ್ ರೆಡಿ ಆಗಿದೆ. ಕೊಡು. ಕೊಡು ಮಧುರ, ಬೇಗ, ಟೈಮ್ ಆಯ್ತು. ತಗೊಳ್ಳಿ. ಈ ಕಡೆ ತಿರ್ಕೊಂಡು ಕೊಟ್ರೆ ನಿನ್ ಮುಖ ಸೌದೋಗತ್ತಾ? ನೀವು ಮೊದಲು ತಗೊಳ್ಳಿ ಶರ್ಟ್ನ. ನಾನು ಶರ್ಟ್ ತಗೊಳಕ್ ಹೋದ್ರೆ ನನ್ನಿಂದ ದೂರ ಹೋಗ್ತೀಯಾ? ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ, ಮರುಭೂಮಿಗೆ ಮಳೆ ಇಳಿದಿರುವ ಹಾಗೆ. ಅದು ಹೇಗೆ? ನಾನು ನಿನ್ ಗಂಡ, ನನ್ನಿಂದನೇ ದೂರ ಹೋಗ್ತೀಯಲ್ವಾ? ಎಷ್ಟು ಧೈರ್ಯ ಇರಬೇಕು ನಿನ್ಗೆ. ಪ್ಲೀಸ್ ಬಿಡಿ. ಬಿಡಲ್ಲ. ಬಿಡ್ರಿ ಪ್ಲೀಸ್. ಬಿಡಲ್ಲ ಅಂತ ಹೇಳಿದ್ನಲ್ವಾ? ನೋಡಿ, ಅಪ್ಪ ಬಂದ್ಬಿಡ್ತಾರೆ, ಬಿಡಿ ಮೊದಲು. ಹೆಣ್ಮಕ್ಳಿಗೆ ತವ್ರ ಮನೇಲಿ ಅಪ್ಪ ಬರ್ತಾರೆ, ಗಂಡನ ಮನೇಲಿ ಅತ್ತೆ ಬರ್ತಾರೆ. ಇದೇ ತಾನೇ ನಿಮ್ ರೀಸನ್ನು? ಪ್ಲೀಸ್ ಬಿಡ್ರಿ. ಗಂಡ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ತಕ್ಕೊಂಡಾಗ ಪ್ಲೀಸ್ ಬಿಡಿ ಅನ್ಬಾರ್ದು. ಪ್ಲೀಸ್ ಬಿಡ್ರಿ. ಮಧುರ, ನಾಚಿಕೆ ಆಯ್ತಾ? ಏ ಮಧುರ, ಯಾಕೆ ಅಳ್ತಿದ್ಯಾ? ನಾನೇನೋ ತಪ್ಪು ಮಾತಾಡ್ದ? ಸಾರಿ, ಹರ್ಟ್ ಆಗಿದ್ರೆ. ಇಲ್ಲ. ಮತ್ತೆ ಏನಿಲ್ಲ, ನೀವು ಮೊದಲು ಶರ್ಟ್ ಹಾಕೊಂಡು ರೆಡಿಯಾಗಿ. ಅಮ್ಮ, ಸಾರಿ ಅಮ್ಮ.
ನನಗ್ಯಾಕೆ ಸಾರಿ ಕೇಳ್ತೀಯಾ? ಅದು ನಾನು ನಿಮಗೆ ಎದುರು ವಾದಿಸ್ಬಿಟ್ಟೆ. ಮಾತಾಡೋಕ್ಕಿಂತ ಮುಂಚೆನೇ ಇರಬೇಕಾಗಿತ್ತು ನಿನಗೆ ಆ ಜ್ಞಾನ. ಇಲ್ಲಿ ತನಕ ಯಾರೂ ನನ್ನ ಎದುರು ನಿಂತು ಮನೇಲಿ ವಾದಿಸೋರೇ ಇರಲಿಲ್ಲ. ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಾನು ನಿಮ್ಮ ವಿರುದ್ಧ ನಿಲ್ಬೇಕು ಅಂತ ಆ ರೀತಿ ಮಾತಾಡಲಿಲ್ಲ. ಸಾಹೇಬ್ರ ಮೇಲೆ ಅತಿಯಾದ ಪ್ರೀತಿ ನನ್ನ ಆ ರೀತಿ ಮಾತಾಡಿಸ್ಬಿಡ್ತು. ಆದ್ರೆ ನನ್ನ ಮೇಲಿದ್ದ ಅಭಿಮಾನ ಏನಾಯ್ತು? ನಾನೇನಾದ್ರೂ ಹೇಳ್ತೀನಿ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನನ್ನ ಮಾತನ್ನೇ ಮೀರ್ ನಡೀತೀಯ ನೀನು? ಹೆಣ್ಮಕ್ಳಿಗೆ ಯಾವತ್ತೂ ತಾಳ್ಮೆ ಮುಖ್ಯ. ಅದು ಕಳೆದು ಹೋದ್ರೆ ಮತ್ತೆ ದಕ್ಕಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಕೇಳಿದ್ಯಾ ನೀನು? ಯಾವುದಕ್ಕೆ ಬುದ್ಧಿ ಉಪಯೋಗಿಸ್ಬೇಕೋ ಅದು ನಿನಗೆ ಗೊತ್ತಿಲ್ಲ. ಬೇಡವಾದಕ್ಕೆಲ್ಲ ಬುದ್ಧಿ ಉಪಯೋಗಿಸ್ತೀಯ. ಗಂಡ ಅನ್ನೋದು ಒಂದು ವಜ್ರ ಇದ್ದ ಹಾಗೆ. ಅದನ್ನ ನೀನು ಎಷ್ಟು ಜೋಪಾನ ಮಾಡ್ತೀಯೋ ಅಷ್ಟು ಹೊಳೆಯತ್ತೆ. ಇಲ್ಲ ಅಂದ್ರೆ ಅದು ನಿನಗೆ ದಕ್ಕಲ್ಲ. ಬೇರೆಯವ್ರ ಪಾಲಿಗೆ ಬೆಳಕು ಚೆಲ್ಲುತ್ತೆ. ಈಗ ನಿನ್ನ ಜೀವನದಲ್ಲಿ ಆಗಿರೋದು ಅದೇ. ಜೋಪಾನ ಮಾಡ್ಬೇಕಾದ್ರೆ ನೀನ್ ಜೋಪಾನ ಮಾಡಲಿಲ್ಲ. ಇನ್ನೊಬ್ಬರ ಪಾಲಾದಾಗ ಅವರಿಂದ ಕಿತ್ಕೋತೀನಿ ಅಂತಂದ್ರೆ ಅಷ್ಟು ಸುಲಭವಾಗಿ ನಿನ್ಗೆ ಸಿಕ್ಬಿಡುತ್ತಾ? ನಿನ್ನ ಅದೃಷ್ಟ ಅನ್ನೋ ದುರಾದೃಷ್ಟ ಅನ್ನೋ ನನಗೆ ಗೊತ್ತಿಲ್ಲ. ಈಗ ವಿಕ್ರಮ್ ಅನ್ನೋ ಗೊಂಬೆ ನಿನ್ ತಂಗಿ ಹತ್ರ ಇದೆ. ಅದನ್ನ ಕಿತ್ಕೊಳ್ಳೋ ಪ್ರಯತ್ನ ಮಾಡಬೇಡ, ಒಡೆದು ಹೋಗುತ್ತೆ. ಹಾಗಾದ್ರೆ ಏನ್ ಮಾಡು ಅಂತೀರಾ? ಬಿಟ್ಬಿಡು ಅಂತೀರಾ? ಅದೇ ಒಳ್ಳೇದು. ಆಗಲ್ಲಮ್ಮ. ಸಾಹೇಬ್ರನ್ನ ಬಿಟ್ಟಿರೋದಕ್ಕೆ ನನ್ನಿಂದ ಆಗಲ್ಲ. ನನ್ನ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ಸಾಹೇಬ್ರನ್ನ ಬಿಡಲ್ಲ. ನೀವೇ ನನಗೇನಾದ್ರೂ ದಾರಿ ತೋರಿಸಿ. ದಯವಿಟ್ಟು ಅವ್ರನ್ನ ಬಿಡು ಅಂತ ಮಾತ್ರ ಹೇಳ್ಬೇಡಿ. ನನಗೆ ನನ್ನ ಗಂಡನ್ ಕೊಡ್ಸಿಮ್ಮ. ನನ್ನಿಂದ ಅವರನ್ನ ದೂರ ಮಾಡಬೇಡಿ. ನಿನ್ ತಂಗಿ ಮಧುರನೂ ಅದನ್ನೇ ಕೇಳ್ತಾಳೆ. ಅವಳೇನ್ ಮಾಡ್ಲಿ? ನೀನ್ ಸತ್ತೇ ಹೋಗಿದ್ದೀಯ ಅಂತ ತಿಳ್ಕೊಂಡು ನನ್ನ ಮಗ ಒಂಟಿ ಆಗಿದ್ದಾಗ ಅವಳು ಬಾಳಲ್ಲಿ ಜೊತೆಯಾಗಿ ಬಂದಿದ್ದು ನಿನ್ ತಂಗಿ ಮಧುರ. ಅವಳಿಗೆ ಅನ್ಯಾಯ ಮಾಡ್ಲಾ? ಅವಳನ್ನು ಒಂಟಿ ಮಾಡಿ ಅನ್ಯಾಯ ಮಾಡೋದ್ರಲ್ಲಿ ಯಾವ ನ್ಯಾಯ ಇದೆ ಹೇಳು? ನಾನು ಹೇಳೋಷ್ಟು ಹೇಳಿದ್ದೀನಿ. ಇನ್ನು ಮಿಕ್ಕಿದ್ದು ನೀನು ಅರ್ಥೈಸ್ಕೊಳ್ಳೋದ್ರಲ್ಲಿದ್ದೆ. ಇಲ್ಲ ಅಂದ್ರೆ ದೇವ್ರೇ ಗತಿ. ಪರ್ಸ್ ತಗೊಳ್ಳಿ. ಹೋಗ್ಲೇಬೇಕಾ? ಹಠ ಮಾಡಬೇಡಿ, ಮೊದಲು ಹೊರಡಿ, ಅಮ್ಮ ಕಾಯ್ತಿರ್ತಾರೆ. ಅಮ್ಮ ಕಾಯ್ತಿರೋದು ಈ ಸೊಸೆಗೆ, ನನಗಲ್ಲ. ಬೇಕಾದ್ರೆ ನೀನೇ ಫೋನ್ ಮಾಡಿ ಕೇಳು. ತಮಾಷೆ ಮಾಡಿದ್ ಸಾಕು, ಮೊದಲು ಹೊರಡಿ. ತಗೊಳ್ಳಿ. ಈಗ ಒಂಥರ ಮಾಡ್ಲಾ? ಯಾವ ಥರ? ಹಣೆ ಗೇಟಾಗಿದೆ. ಅಮ್ಮ ನೋಡಿದ್ರೆ ಎದುರ್ಕೊಂತಾರೆ. ಅದಕ್ಕೆ ಅದಕ್ಕೆ ಸರಿಯಾಗಿದ್ಮೇಲೆ ಹೋಗ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರ್ತೀನಿ.
ಮಹಾರಾಣಿಯವ್ರಿಗೆ ಮೂಗಿನ ತುದಿಯಲ್ಲಿ ಕೋಪ ಇದೆ ಅನ್ಸತ್ತೆ. ಸರಿ ಬಿಡು, ನಾನು ಹೋಗ್ತೀನಿ. ಹಲೋ, ನಾನು ಹೋಗ್ತೀನಿ ಅಂದೆ. ಹೋಗೋಕ್ ಮುಂಚೆ ನಮ್ಗೇನು ಕೊಡಲ್ವಾ? ಕಾಫಿ ಮಾಡ್ಕೊಡ್ಲಾ? ಅಯ್ಯೋ ದೇವ್ರೆ, ಮತ್ತೆ ನಮ್ಮ ಮಹಾರಾಣಿಯವರು ಒಂಚೂರು ರೊಮ್ಯಾಂಟಿಕ್ ಇಲ್ಲ. ಸಾಹೇಬ್ರೆ, ಕಾರ್ ಕೀ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಮುಂದೆ ಸ್ವಲ್ಪ ಕಾರು ನಿಧಾನಕ್ಕೆ ಓಡಿಸಿ, ಎಲ್ಲ ಟೈಮು ಒಂದೇ ಥರ ಇರಲ್ಲ. ಅರ್ಥ ಆಯ್ತು ಮಾವ, ನಮ್ಮವರು ನಮಗೋಸ್ಕರ ಕಾಯ್ತಿರ್ತಾರೆ ಅಂತ. ನಾನು ಬರ್ತೀನಿ ಮಾವ. ನೀವು ಅವಾಗವಾಗ ಬರ್ತಾ ಇದ್ದೀಳಿ ಅಂದ್ರೆ ಸರಿ ಮಾವ. ನಾನು ಬರ್ತೀನಿ ಹೇಳಿ ಅಂದ್ರೆ. ತಗೊಳ್ಳಿ ಪರ್ಸ್. ನಾನು ಬರ್ತೀನಿ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಮಧುರ ಬರ್ತಾಳೆ, ನನ್ಗೆ ಬಾಯಿ ಅಂತಾಳೆ ಅಂತ. ಬಾಳು ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ. ಬಾ ಮಧುರ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಉಳಿದ ಕೊಳಲು ತರದು ಎಂದು ಮಧುರವಾದ ಸ್ವರವನು, ಹೊಳೆದ ಮನಸ್ಸು ಮರೆಯದೆಂದು ಜೊತೆಯಲ್ಲಿದ್ದ ಕ್ಷಣವನು. ಅಲೆಗಳೆದುರು ಮರಳಗೂಡು ಒಪ್ಪಬೇಕು ಸೋಲನು. ವಿಧಿಯ ಮಾತಿಗೆದುರು ಮಾತು ಕೊಡಲೇಬಾರದು ಮನುಜನು. ಮಧುರ ಅದೇನ್ ಮೋಡಿ ಮಾಡಿದಾಳು ಏನೋ, ಎಲ್ಲರೂ ಮನ್ಸಲ್ಲೂ ಅಚ್ಚೊತ್ಬಿಟ್ಟಿದ್ದಾಳೆ. ನೀವ್ ಹೇಳ್ದಾಗೆ ನಾನೇ ಮೇಲ್ ಬಿದ್ದು ಮಾತಾಡ್ಸ್ಕೊಂಡು ಹೋದೆ. ಅದಕ್ಕೆ ಅವ್ರು ಒಂದ್ ಮಾತಾದ್ರೂ ಸರಿಯಾಗಿ ಆಡದ್ ಬಿಡ್ವಾ? ಏನ್ ಹೇಳ್ದೆ ನೀನು? ಅಮ್ಮ, ನೀವ್ ಹೇಳ್ದಾಗೆ ನಾನು ನಾರಾಯಣಪೇಟೆಗೆ ಹೋಗಲ್ಲ, ನಿಮ್ ಮಾತಿಗೆ ಬೆಲೆ ಕೊಡ್ತೀನಿ ಅಂತ ಹೇಳ್ದೆ. ಅದಕ್ಕೆ ಮಾತಿಗಾದ್ರೂ ಒಳ್ಳೇದಾಗ್ಲಮ್ಮ ಅಂತ ಹೇಳ್ಬಾರ್ದ?
ನೀನು ಮನೆ ಬಿಟ್ಟು ಹೋಗ್ಲಿಲ್ವಲ್ಲ ಅನ್ನೋ ಕೋಪ ನಿಮ್ಮತ್ತೆಗೆ ತುಂಬ ಇದೆ. ಅವರು ನಿನ್ನನ್ನು ಎಷ್ಟೇ ತಿರಸ್ಕಾರ ಮಾಡಿದ್ರೂ ಪರವಾಗಿಲ್ಲ, ನೀನು ತಾಳ್ಮೆ ಕಳ್ಕೊಬೇಡ. ಅವ್ರ ಮಾತನ್ನ ಮನಸ್ಸಿಗೆ ತಗೋಬೇಡ. ಅವ್ರಿಗೆ ಸೇವೆ ಮಾಡೋ ನೆಪದಲ್ಲಿ ಅವ್ರ ಹತ್ರನೇ ಇರು, ಮಾತಾಡಿಸ್ತಾ ಇರು, ವಿಚಾರಿಸ್ಕೋ. ನಾನು ಈ ಮನೆಗೆ ಬಂದಿದ್ದೆ ಎಲ್ಲರೂ ಸೇವೆ ಮಾಡೋದಕ್ಕೆ. ನನಗೆ ನಿಜವಾಗ್ಲೂ ಅವ್ರಗಳ ಸೇವೆ ಮಾಡೋದಕ್ಕೆ ಆಸೆ ಇದೆ. ಆದ್ರೆ ಈಗ ಅವ್ರನ್ನ ಒಲಿಸ್ಕೊಳ್ಳೋದಕ್ಕೆ ನಾಟಕ ಆಡ್ಬೇಕಾಗಿದೆ. ಇದೇ ಮೇಘನ, ರಿಯಾಲಿಟಿಗೂ ಡ್ರಾಮಾಗೂ ಇರೋ ವ್ಯತ್ಯಾಸ. ಇಲ್ಲಿ ಯಾರಿಗೂ ನಿಜವಾದ ಪ್ರೀತಿ ಬೇಕಾಗಿಲ್ಲ, ಯಾರು ಬೆಲೆ ಕೊಡಲ್ಲ, ಎಲ್ರಿಗೂ ಸುಳ್ಳು ಪ್ರೀತಿನೇ ಬೇಕು. ನೀನ್ ಅದನ್ನೇ ಕೊಡು. ಆದ್ರೆ ನನಗೆ ನಾಟಕದ ಪ್ರೀತಿ ಕೊಡೋದಕ್ಕೆ ಇಷ್ಟ ಇಲ್ಲ. ದಡ್ಡಿ ಕಣೆ ನೀನು, ದಡ್ಡಿ ನೀನು. ಹೌದು ಆಂಟಿ, ನಾನು ದಡ್ಡಿನೇ. ಈ ದಡ್ಡಿ ನಿಜವಾದ ಪ್ರೀತಿ ಕೊಡ್ತಾಳೆ. ಅದನ್ನ ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಏನೋ ಒಂದು ಒಟ್ನಲ್ಲಿ ಅವ್ರ ಜೀವನದಲ್ಲಿ ನೀನೆಷ್ಟು ಮುಖ್ಯ ಅಂತ ಅವರೆಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗೇನಾದ್ರೂ ಮಾಡು ಮೇಘನ. ಯಾಕೆ ಹೇಗೆ ಬಂದು ಕಾಡ್ತಿದ್ದೀರಾ? ಮೊದಲು ಹೋಗಿ ಇಲ್ಲಿಂದ. ಮಧುರ, ಮಾತಾಡ್ಬೇಡಿ, ಮೊದಲು ಹೋಗಿ. ಮಧುರ, ಏನಾಯ್ತು? ನಾನು ನಿಜವಾಗ್ಲೂ ಬಂದಿದ್ದೀನಿ, ಕನ್ಸಲ್ಲ. ಮೊಬೈಲ್ ಮರ್ತೋಗಿದೆ, ಅದಕ್ಕೆ ಬಂದೆ. ಮಧುರ, ಏ ಮಧುರ, ಯಾಕೆ ಅಳ್ತಿದ್ಯಾ? ನಾನು ಹೋಗಲ್ಲ ಅಂದ್ರು ನನ್ನ ಫೋರ್ಸ್ ಮಾಡಿ ಕಳಿಸ್ದೆ. ಈಗ ಹತ್ಕೊಂಡು ಕೂತಿದ್ಯಾ? ನನ್ಗೆ ಗೊತ್ತು, ನನ್ನ ಬಿಟ್ಟು ನಿನ್ ಕೈಲಿ ಇರೋಕ್ಕಾಗಲ್ಲ ಅಂತ. ಬಟ್ಟೆ ಪ್ಯಾಕ್ ಮಾಡ್ಕೊ, ಹೊರಡೋಣ. ಪರವಾಗಿಲ್ಲ, ನೀವು ಹೊರಡಿ. ನೀನು? ನಾನು ಆಮೇಲೆ ಬರ್ತೀನಿ, ನೀವು ಹೊರಡ್ರಿ. ಅಳ್ಬಾರ್ದು. ಶ್ಯೂರ್? ಶೋರ್. ಓಕೆ, ಟೇಕ್ ಕೇರ್. ಮೊಬೈಲ್ನ ನಾನೇ ಬೇಕು ಅಂತ ಬಿಟ್ಟೋಗಿದ್ದು. ಯಾಕೆ ಹೇಳು? ಮತ್ತೆ ನೀನು ನೋಡ್ಬೋದು ಅಂತ. ಹುಷಾರು. ಬಾಯ್. ಅತ್ತೆನ್ನ ಪ್ರೀತಿಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಂತೂ ನಿರಂತರವಾಗಿ ಅವ್ರ ಸೇವೆ ಮಾಡ್ತಾನೆ ಇರ್ತೀನಿ. ನಾನೇನು, ನನ್ನ ಪ್ರೀತಿ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ಮೇಘನ, ಏನ್ ಮಾಡ್ತಾ ಇದೀಯ ನೀನಿಲ್ಲಿ? ಅತ್ತೆಗೆ ಜ್ಯೂಸ್ ಮಾಡ್ತಾ ಇದ್ದೀನಿ. ಈಗ ನಿಮ್ಮತ್ತೆ ಜ್ಯೂಸ್ ಕುಡಿಯೋ ಮೂಡಲಿಲ್ಲ. ಒಂದ್ ನಿಮಿಷ ನನ್ನ ಜೊತೆ ಬಾರೆ. ಯಾಕೆ? ನಿಮ್ಮತ್ತೆ ಫೋನ್ ತಗೊಂಡು ಹೊರಗಡೆ ಹೋಗಿದ್ದಾರೆ. ಅಂದ್ರೆ ವಿಕ್ರಮ್ ಸಿಂಹನ್ ಜೊತೆನೆ ಮಾತಾಡ್ತಾರೆ ಅವರು. ಏನ್ ಮಾತಾಡ್ತಾರೆ ಅಂತ ನಾವು ಕೇಳಿಸ್ಕೊಳ್ಳೋಣ. ಬಾ. ಅದಲ್ಲ ವಿಕ್ರಮ್, ಮೂರ್ತಿಗಳು ಹುಷಾರಾಗಿದ್ರು, ನಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಹೋಗುವಂತ ಅವಶ್ಯಕತೆ ಏನಿತ್ತು? ಅಮ್ಮ, ನೀನೇನು ಎದುರ್ಕೊಂಬೇಡ. ಅವಳು ಅವ್ರ ತವ್ರ ಮನೆಗೆ ಹೋಗ್ತೀನಿ ಅಂದಾಗ ನಾವು ಕಳಿಸಿಲ್ಲ, ಅದಕ್ಕೆ ಅವಳು ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾಳೆ. ಅವಳು ಒಳ್ಳೆ ಕೆಲ್ಸಕ್ಕೋಸ್ಕರ ಸುಳ್ಳು ಹೇಳಿದಾಳೆ. ನೀನೇನು ಬೇಜಾರು ಮಾಡ್ಕೊಂಬೇಡಮ್ಮ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಅವಳಿಗೆ ನನ್ನ ಮೇಲೆ ಎಷ್ಟು ಅಭಿಮಾನ ಇದೆಯೋ ಅದಕ್ಕಿಂತ ಜಾಸ್ತಿ ನಿನ್ನ ಮೇಲೆ ಇದೆ ಅಮ್ಮ.
ಅವಳು ಅಮ್ಮ ಕಾಯ್ತಿರ್ತಾರೆ ಅಂದ್ಬಿಟ್ಟು ನನ್ನೇ ಕಳ್ಸಿದ್ಲಮ್ಮ. ಸೊಸೆ ಆಗಿ ಅತ್ತೆ ಮೇಲೆ ಇಷ್ಟು ಕಾಳಜಿ ಇಟ್ಕೊಂಡಿದ್ದಾಳಲ್ಲ, ಅಷ್ಟು ಸಾಕು ನನಗೆ. ವಿಕ್ರಮ್, ನಾನು ಅವಳು ಬರೋ ದಾರಿನೇ ಕಾಯ್ತಾ ಇರ್ತೀನಿ ಕಣೋ.